ನಮಸ್ಕಾರ ವೀಕ್ಷಕರೇ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಒಂದೊಳ್ಳೆ ಗಾದೆ ಮಾತಿದೆ. ಅದು ಈಗ ಮುಂಬೈ ಇಂಡಿಯನ್ಸ್ ಪಾಲಿಗೆ ಸೂಪರ್ ಆಗಿ ಮ್ಯಾಚ್ ಆಗ್ತಾ ಇದೆ. IPL ಆರಂಭಕ್ಕೂ ಮುನ್ನವೇ ಮುಂಬೈ ಎಡವಟ್ಟುಗಳು ಎರಡ. ಈ ಬಾರಿ ಮ್ಯಾನೇಜ್ಮೆಂಟ್ ನ ಡಿಸಿಷನ್ಗಳು ಹೇಗಿದ್ವು ಅಂದ್ರೆ 5 ಬಾರಿ IPL ಟೈಟಲ್ ಗೆದ್ದಿದ್ದು ಇವರೇನಾ ಅನ್ನೋ ಹಾಗೆ ಅನ್ನಿಸ್ಬಿಟ್ಟಿದೆ. ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತು ಅನ್ನೋ ಹಾಗೆ ಫ್ಯೂಚರ್ ಅಂತ ಲೆಕ್ಕ ಹಾಕಿ ಈಗ ಪ್ರೆಸೆಂಟ್ ಪಂಚರ್ ಆಗಿ ಹೋಗಿದೆ. ಒಂದು ತಪ್ಪು ಡಿಸಿಷನ್, ಅದನ್ನ ಸಮರ್ಥಿಸೋಕೆ ಮತ್ತೊಂದು ತಪ್ಪು, ಹೀಗೆ ತಪ್ಪಿನ ಮೇಲೆ ತಪ್ಪು ಮಾಡಿ ಈಗ ತನ್ನ ತಲೆ ಮೇಲೆ ತಾನೇ ಚಪ್ಪಡಿ ಕಲ್ಲು ಎತ್ತಿ ಹಾಕಿಕೊಂಡಿದೆ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ. ಹಾಗಿದ್ರೆ IPL ನ ಶ್ರೀಮಂತ ಫ್ರಾಂಚೈಸಿಗೆ ಈಗ ಬಂದೊದಗಿರೋ ಸಮಸ್ಯೆ ಏನು? ಟೀಮ್ ನ ಆಂತರಿಕ ವಿಚಾರಗಳು ಎಲ್ಲಿಗೆ ಬಂದು ನಿಂತಿದೆ? ಜನ ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈ ಟೀಮ್ ಅನ್ನ ಟ್ರೋಲ್ ಮಾಡ್ತಾ ಇರೋದು ಯಾಕೆ? ಎಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ, ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಗೆಲ್ಬೇಕು ಅನ್ನೋದು ಎಲ್ಲರಲ್ಲೂ ಇರಲೇಬೇಕು. ಆದ್ರೆ ನಾವೇ ಗೆಲ್ಬೇಕು, ನಾವು ಮಾತ್ರ ಗೆಲ್ಬೇಕು ಅಂತ ಹೋದಾಗ ಏನಾಗುತ್ತೆ ಅನ್ನೋದಕ್ಕೆ ಮುಂಬೈ ಇಂಡಿಯನ್ಸ್ ಟೀಮ್ ತಾಜಾ ಉದಾಹರಣೆ ಎನಿಸ್ತಾ ಇದೆ. 5 ಬಾರಿ ಟೈಟಲ್ ಗೆಲ್ಲಿಸಿಕೊಟ್ಟ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಬಳಿಕ ಸ್ವಲ್ಪ ಡಲ್ ಆಗಿದ್ದೇ ತಳಮಳ ಆಗಿದ್ದು ಮುಂಬೈ ಇಂಡಿಯನ್ಸ್ಗೆ. ಹೆಂಗೆ ಆದ್ರೆ ಕಷ್ಟ ಅಂತ ಇವ್ರು ಬಿಟ್ಟು ಟೀಮ್ ಅನ್ನ ಬಿಟ್ಟು ಹೋಗಿದ್ದ ಪಾಂಡ್ಯರನ್ನ ಹಿಡಿದು ತಂದಿದ್ದಾಯ್ತು. ಯಾರೇನೇ ಅಂದ್ರೂನು ಊರೇನೇ ಅಂದ್ರೂನು ಇದೇ ಫೈನಲ್ ಡಿಸಿಷನ್ ಅಂತ ಪಾಂಡ್ಯರನ್ನ ಕ್ಯಾಪ್ಟನ್ ಕೂಡ ಮಾಡಿದ್ದಾಯ್ತು. ಆಮೇಲೆ ಏನಾಯ್ತು? ಏನೇನೋ ಆಗೋಯ್ತು. ಹೋಗ್ಲಿ, 15 ಕೋಟಿ ಪ್ಲಸ್ ಟ್ರಾನ್ಸ್ಫರ್ ಫೀಸ್ 100 ಕೋಟಿ ಚೆಲ್ಲಿ ಯಾರಿಗಾದ್ರೂ ಉಪಯೋಗ ಆಯ್ತಾ ಅಂತ ಕೇಳಿದ್ರೆ ಸದ್ಯದ ಮಟ್ಟಿಗೆ ಉಪಯೋಗ ಆಗಿದ್ದು ಗುಜರಾತ್ ಟೈಟನ್ಸ್ಗೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದುಡ್ಡಿಂದಲೇ ಎಲ್ಲ ನಡೆದು ಬಿಡುತ್ತೆ ಅನ್ನೋ ಮನಸ್ಥಿತಿಯಲ್ಲಿದ್ದ ಮುಂಬೈ ಇಂಡಿಯನ್ಸ್ಗೆ ಬ್ಯಾಕ್ ಫೈರ್ ಆಗಿದೆ. ಅಂದಹಾಗೆ ಇದು ಸ್ವಯಂಕೃತ ಅಪರಾಧ ಅಲ್ಲದೆ ಇನ್ನೇನೂ ಅಲ್ಲ. ಯಾಕಂದ್ರೆ ಒಂದು ತಂಡದ ಕ್ಯಾಪ್ಟನ್ಸಿ ಬದಲಾವಣೆ ಸಣ್ಣ ವಿಚಾರ ಅಲ್ವೇ ಅಲ್ಲ. ಇಂತಹ ನಿರ್ಣಯ ತೆಗೆದುಕೊಳ್ಳುವಾಗ ಟೀಮ್ ನಲ್ಲಿರೋ ಆಟಗಾರರ ಜೊತೆ ಒಂದು ಮೀಟಿಂಗ್ ಮಾಡೋ ಪದ್ಧತಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ IPL ನಲ್ಲಿ ಮಾತ್ರ ಇಲ್ಲ ಅನ್ಬೋದು. ಯಾಕಂದ್ರೆ ಹೇಳಿ ಕೇಳಿ ಇಲ್ಲಿ ಆಟಗಾರರನ್ನ ವಸ್ತುಗಳಂತೆ ಸೇಲ್ ಮಾಡಲಾಗುತ್ತೆ. ಆದ್ರಿಂದ ಚೆಸ್ ಪಾನ್ಗಳಂತೆ ನಾವು ನಡೆಸಿದ್ದಲ್ಲಿ ಅವರು ನಡೀತಾರೆ ಅನ್ನೋ ಮನೋಭಾವ ಫ್ರಾಂಚೈಸಿ ಅಥವಾ ಮ್ಯಾನೇಜ್ಮೆಂಟ್ ನಲ್ಲಿ ಇರೋರಿಗೆ ಇರಬಹುದೇನೋ ಅನ್ನಿಸ್ತಾ ಇದೆ. ಊರಲ್ಲಿರೋ ಬಲಿಷ್ಠ ಆಟಗಾರರಲ್ಲಿ ಒಂದಷ್ಟು ಜನರನ್ನ ತಂದು ಗುಡ್ಡೆ ಹಾಕ್ಬಿಟ್ರೆ ಹಂಗೋ ಹಿಂಗೋ ಒಂದು ಸ್ಟ್ರಾಂಗ್ ಟೀಮ್ ರೆಡಿ ಆಗುತ್ತೆ. ಆಮೇಲೆ ನಾವು ಆಡಿಸಿದ್ದೆ ಆಟ ಕಪ್ ಗೆದ್ದುಕೊಂಡು ಬಂದ್ಬಿಡ್ತಾರೆ ಅಂತ ಮುಂಬೈ ಅಂದುಕೊಂಡಿತ್ತು. ಆದ್ರೆ ಆಗಿದ್ದೇ ಬೇರೆ, ಆಗ್ತಾ ಇರೋದೇ ಬೇರೆ. ಹೌದು, 115 ಕೋಟಿ ಡೀಲ್ ಮುಗಿಸಿಕೊಂಡು ಪಾಂಡ್ಯರನ್ನ ಮುಂಬೈ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದ ಗಳಿಗೆಯೇ ಸರಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ಕಡೆ ಮ್ಯಾನೇಜ್ಮೆಂಟ್ ನಿರ್ಧಾರದಿಂದ ಟೀಮ್ ಒಳಗೆ ಅಸಮಾಧಾನ, ಇನ್ನೊಂದು ಕಡೆಯಲ್ಲಿ ಪಾಂಡ್ಯಗೆ ಆರೋಗ್ಯವೇ ಸರಿ ಇಲ್ಲ. ಇಂಜೂರಿಗೆ ತುತ್ತಾಗಿರೋ ಪಾಂಡ್ಯ IPL ಮುನ್ನವೇ ಸರಿ ಆಗೋದಿರ್ಲಿ, ಕೊನೆ ಪಕ್ಷ ಅರ್ಧ IPL ಆದ್ಮೇಲಾದ್ರೂ ಟೀಮ್ಗೆ ಬರ್ತಾರಾ ಅನ್ನೋದು ಇನ್ನೂ ಕೂಡ ಡೌಟ್ ನಲ್ಲೇ ಇದೆ. ಗಾಯದ ಸಮಸ್ಯೆಯಿಂದ ICC ವರ್ಲ್ಡ್ ಕಪ್ ನಿಂದ ಹೊರಗುಳಿದಿದ್ರು ಪಾಂಡ್ಯ. ಹಾಗಿದ್ಮೇಲೆ ಗುಜರಾತ್ ಜೊತೆ ಟ್ರೇಡ್ ಮಾಡುವಾಗ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ವಿಚಾರಿಸಲೇ ಇಲ್ವಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮುಂಬೈ ಅಭಿಮಾನಿಗಳು ಮ್ಯಾನೇಜ್ಮೆಂಟ್ ಅನ್ನ ಪ್ರಶ್ನಿಸ್ತಾ ಇದ್ದಾರೆ. ಅಲ್ಲದೆ ಪಾಂಡ್ಯ ಇಂಜುರಿ ಅಂತ ಟೆನ್ಷನ್ ಆಗಿದ್ದ ಗುಜರಾತ್ಗೆ ಮುಂಬೈ ಒಳ್ಳೆ ಆಫರ್ ಕೊಟ್ಟಿದೆ. ಸಿಕ್ಕಿದ್ದೆ ಚಾನ್ಸ್ ಅಂತ ಗುಜರಾತ್ ಪಾಂಡ್ಯರನ್ನ ಡೀಲ್ ಮಾಡಿ ಕೈ ತೊಳೆದುಕೊಂಡಿದೆ. ಇಂತಹ ಟ್ರೋಲ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಇಷ್ಟೆಲ್ಲ ಆದ್ಮೇಲೆ ಈಗ ತಾಜಾ ವಿಚಾರ ಏನಂದ್ರೆ ಮುಂಬೈ ಟೀಮ್ಗೆ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅನ್ನೋ ತಲೆ ಬಿಸಿ ಶುರುವಾಗಿದೆಯಂತೆ. ಆದ್ರೆ ಅದಕ್ಕೂ ಒಂದು ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ಕೊಂಡಿರೋ ಮುಂಬೈ ಮ್ಯಾನೇಜ್ಮೆಂಟ್ ಸೂರ್ಯಕುಮಾರ್ ರತ್ತ ಮುಖ ಮಾಡಿದೆಯಂತೆ. ಆದ್ರೆ ಸೂರ್ಯಕುಮಾರ್ ಕೂಡ ನೊಂದವರ ಗುಂಪಲ್ಲಿದ್ರು ಅನ್ನೋದು ಮುಂಬೈ ಟೀಮ್ ಮರೆತಂತಿದೆ. ರೋಹಿತ್ ಶರ್ಮಾರನ್ನ ಕಡೆಗಣಿಸಿ ಪಾಂಡ್ಯರನ್ನ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದ್ದ ಮುಂದಿನ ಕ್ಷಣವೇ ಸೂರ್ಯಕುಮಾರ್ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಹಾರ್ಟ್ ಬ್ರೇಕ್ ಸ್ಟೇಟಸ್ ಹಾಕುವ ಮೂಲಕ ಮೊದಲ ಸಿಗ್ನಲ್ ಕೊಟ್ಟಿದ್ರು. ಇದನ್ನ ಮ್ಯಾನೇಜ್ಮೆಂಟ್ ನವರು ಒಂದು ವೇಳೆ ಬೇರೆ ಯಾವುದೋ ವಿಚಾರಕ್ಕಿರಬಹುದು ಅಂತ ಅಂದುಕೊಂಡಿದ್ರೇನೋ. ಆದ್ರೆ ಡೈರೆಕ್ಟ್ ಆಗಿ ಸೂರ್ಯಕುಮಾರ್ ಮೇಲ್ ಮಾಡಿದ್ರಲ್ಲ, ಪಾಂಡ್ಯ ಲೀಡರ್ಶಿಪ್ ನಲ್ಲಿ ಆಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಗ ಮತ್ತೊಂದು ಹೊಡೆತ ಬಿದ್ದಂತಾಗಿ ಕಂಗಾಲಾಗಿದ್ದ ಮುಂಬೈ ಫ್ರಾಂಚೈಸಿ ಸೂರ್ಯಕುಮಾರ್ಗೆ ಕ್ಯಾಪ್ಟನ್ಸಿ ಕೊಟ್ರೆ ಟೀಮ್ಗೂ ಅಡ್ವಾಂಟೇಜ್ ಆಗುತ್ತೆ, ಜೊತೆಗೆ ಅಸಮಾಧಾನವನ್ನ ತಣಿಸಿದಂತಾಗುತ್ತೆ ಅನ್ನೋ ಆಂಗಲ್ ನಲ್ಲಿ ಯೋಚನೆ ಮಾಡ್ತಾ ಇದೆ. ಆದ್ರೆ ವಿಷಯ ಏನಂದ್ರೆ ಸದ್ಯ ಸೂರ್ಯಕುಮಾರ್ ಕೂಡ ಇಂಜುರಿ ಆಗಿದ್ದಾರೆ ಅನ್ನೋದು. IPL ಒಳಗೆ ಸೂರ್ಯಕುಮಾರ್ ಚೇತರಿಸಿಕೊಳ್ಳಬಹುದು ಅಂತ ವೈದ್ಯರು ಹೇಳಿರ್ಬೋದು. ಆದ್ರೆ ಚೇತರಿಸಿಕೊಳ್ಳಲಿಲ್ಲ ಅಂದ್ರೆ ಏನಪ್ಪಾ ಅನ್ನೋದಕ್ಕೆ ಮುಂಬೈ ಬಳಿಯೂ ಉತ್ತರವಿಲ್ಲ. ಮುಂಬೈ ಮಾಡ್ಕೊಂಡ ದೊಡ್ಡ ಎಡವಟ್ಟುಗಳು ಅಂದ್ರೆ ಅದು ರೋಹಿತ್ ಶರ್ಮಾ ಕಡೆಗಣನೆ. ಅದೇನೇ ಇರ್ಲಿ,
ನಿಜವಾಗ್ಲೂ ಮುಂಬೈ ಫ್ಯೂಚರ್ಗೋಸ್ಕರ ಇಂಥ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೇ ಹೌದಾದ್ರೆ ಅದು ರೋಹಿತ್ ಸಮ್ಮುಖದಲ್ಲೇ ನಡೆಯಬೇಕಿತ್ತು. ಅವರ ಜೊತೆ ಮಾತನಾಡಿ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ರೋಹಿತ್ ಸಲಹೆಯನ್ನು ಪಡೆದು ನಿರ್ಧಾರ ತೆಗೆದುಕೊಳ್ಬೇಕಿತ್ತು. ಒಂದು ವೇಳೆ ಕ್ಯಾಪ್ಟನ್ ಬದಲಾವಣೆ ಅನಿವಾರ್ಯವೇ ಆಗಿದ್ದಿದ್ರೆ ಆ ನಿಲುವನ್ನ ರೋಹಿತ್ರ ಮೂಲಕವೇ ಹೇಳಿಸೋ ಚಾಣಾಕ್ಷತೆಯನ್ನ ಪ್ರದರ್ಶಿಸಬೇಕಿತ್ತು. ಅದರಲ್ಲೂ ರೋಹಿತ್ ಟೀಮ್ ನಲ್ಲಿ ಇದ್ದು ಹೊಸ ನಾಯಕನಿಗೆ ಮಾರ್ಗದರ್ಶನ ನೀಡ್ತಾರೆ, ರೋಹಿತ್ ಇಲ್ಲದೆ ಮುಂಬೈ ಟೀಮ್ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಾಕಿತ್ತು. ಇತ್ತ 5 ಬಾರಿ ಕಪ್ ಗೆಲ್ಲಿಸಿಕೊಟ್ಟ ಕ್ಯಾಪ್ಟನ್ಗೆ ಕೊಟ್ಟ ಗೌರವ ಅಂತಲೂ ಅನ್ನಿಸಿಕೊಳ್ತಾ ಇತ್ತು. ಅತ್ತ ರೋಹಿತ್ ಶರ್ಮಾ ಅಭಿಮಾನಿಗಳಿಂದ ಟೋಲ್ ಆಗೋದು, ಬಯಸಿಕೊಳ್ಳೋದು ಕೂಡ ತಪ್ತಾ ಇತ್ತು. ಆದ್ರೆ ಈ ವಿಚಾರದಲ್ಲಿ ಮುಂಬೈ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದೆಲ್ಲ ಬರೀ ಎಡವಟ್ಟುಗಳನ್ನೇ. ನಿಜ ಹೇಳಬೇಕು ಅಂದ್ರೆ ಸದ್ಯದ ಮಟ್ಟಿಗೆ ಮುಂಬೈ ಬಚಾವಾಗಬೇಕು ಅಂದ್ರೆ ಟೀಮ್ಗೆ ರೋಹಿತ್ ಕ್ಯಾಪ್ಟನ್ ಆಗ್ಲೇಬೇಕು. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಾಗುತ್ತಾ? ಖಂಡಿತ ಇಲ್ಲ ಅಂತ ಈಸಿಯಾಗಿ ಹೇಳ್ಬಿಡ್ಬಹುದು. ಅಸಲಿಗೆ ರೋಹಿತ್ ಇನ್ನು ಮೌನ ಮುರಿದಿಲ್ಲ, ಎಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ ಅನ್ನೋದು ವಾಸ್ತವವೇ. ಆದ್ರೆ ರೋಹಿತ್ ರನ್ನ ಕರೆತರೋ ರೆಸ್ಪಾನ್ಸಿಬಿಲಿಟಿ ಮುಂಬೈಗೂ ಇತ್ತು. ಗೆದ್ದ ಕುದುರೆ ಬಾಲ ಹಿಡಿಯೋದನ್ನ ಬಿಟ್ಟು ಗೆಲ್ಲಿಸಿಕೊಟ್ಟವನಿಗೆ ಪ್ರೋತ್ಸಾಹ ಕೊಟ್ಟು ಧೈರ್ಯ ಹೇಳಿದಿದ್ರೆ ಇಂದು ಇಂತಹ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ವೇನೋ. ಸದ್ಯ ಸೂರ್ಯಕುಮಾರ್ ಕೂಡ IPL ಹೊತ್ತಿಗೆ ಲಭ್ಯವಾಗಲೇ ಇಲ್ಲ ಅಂದ್ರೆ ರೋಹಿತ್ ಶರ್ಮಾ ಒಬ್ಬರೇ ಮುಂಬೈ ಪಾಲಿಗೆ ಉಳಿಯೋ ಏಕೈಕ ಹಾಗೂ ಉತ್ತಮ ಆಪ್ಷನ್. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ರೋಹಿತ್ ಶರ್ಮಾ ಮುಂಬೈ ಟೀಮ್ ಅನ್ನ ಮುನ್ನಡೆಸೋದಕ್ಕೆ ಒಪ್ತಾರೆ ಅಂತ ಯಾರು ಕೂಡ ಅಂದುಕೊಂಡಿಲ್ಲ. ಇನ್ನು ಹೇಳ್ಬೇಕಂದ್ರೆ ರೋಹಿತ್ ಶರ್ಮಾ ಈ ಬಾರಿ ಮುಂಬೈ ಪರ ಆಡೋದೇ ಇಲ್ಲ ಅನ್ನೋ ಮಾತುಗಳು ಕೂಡ IPL ಅಂಗಳದಲ್ಲಿ ಓಡಾಡ್ತಾ ಇದೆ. ಇದ್ಯಾವುದು ವರ್ಕೌಟ್ ಆಗದಿದ್ರೆ ಮುಂಬೈ ಪಾಲಿಗೆ ಉಳಿದಿರೋದು ಬುಮ್ರಾ. ಎಸ್, ಪಾಂಡ್ಯ ವಿರುದ್ಧ ಮೊದಲು ಅಸಮಾಧಾನ ಹೊರಹಾಕಿದ್ದೇ ಜಸ್ಪ್ರೀತ್ ಬುಮ್ರಾ. ಆದ್ರೆ ಬುಮ್ರಾ ಸದ್ಯ ಯಾವ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನೋದೇ ಗೌಪ್ಯವಾಗಿದೆ. ಕೆಲವರ ಪ್ರಕಾರ ಬುಮ್ರಾ ಟ್ರೇಡಿಂಗ್ಗೆ ಸಿದ್ಧರಾಗಿದ್ದಾರೆ. ಬೇರೆ ಟೀಮ್ಗಳಿಂದ ಬುಮ್ರಾಗೆ ಆಫರ್ ಬಂದಿದೆಯಂತೆ. ಮುಂಬೈ ಬಿಟ್ಟು ಬೇರೆ ಫ್ರಾಂಚೈಸಿಗೆ ಜಂಪ್ ಆಗ್ತಾರೆ ಅನ್ನೋ ಸುದ್ದಿಗಳೆಲ್ಲ ಹರಿದಾಡ್ತಾ ಇದೆ. ಆದ್ರೆ ಈವರೆಗೂ ಈ ಬಗ್ಗೆ ಯಾವುದೇ ಅಫಿಷಿಯಲ್ ನ್ಯೂಸ್ ಕೂಡ ಹೊರಬಿದ್ದಿಲ್ಲ ಅನ್ನೋದು ವಾಸ್ತವ. ಆದ್ರೆ ಒಂದು ವೇಳೆ ಬುಮ್ರಾರನ್ನೇ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಆದ್ರೆ ಇದಕ್ಕೆ ಬುಮ್ರಾ ಒಪ್ತಾರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಮೊದಲು ರೋಹಿತ್ ಕಡೆಗಣನೆ, ನಂತರ ಪಾಂಡ್ಯಗೆ ಪಟ್ಟ. ಪಾಂಡ್ಯ ಅವೈಲೇಬಲ್ ಇಲ್ಲ ಅಂತ ಗೊತ್ತಾದ ತಕ್ಷಣ ಸೂರ್ಯಕುಮಾರ್ ಯಾದವ್ ಅವರು ಬರೋದು ಡೌಟ್ ಅಂತ ಗೊತ್ತಾದ ಮೇಲೆ ಬೂಮ್ರಾಗೆ ಸಾರಥ್ಯ ಕೊಟ್ರೆ ಇದನ್ನ ವಿಧಿ ಇಲ್ಲದೆ ನೀಡಿದ್ರು ಅನ್ನೋ ಹಾಗಾಗುತ್ತೆ. ಇಷ್ಟೆಲ್ಲ ಸರ್ಕಸ್ ಮಾಡಿ ಕ್ಯಾಪ್ಟನ್ಶಿಪ್ ಪಡೆದು ಆಗ್ಬೇಕಾಗಿರೋದು ಏನು ಇಲ್ಲ ಅಂತ ಬೂಮ್ರಾಗೆ ಅನ್ನಿಸದೇ ಇರೋದಿಲ್ಲ. ಆದ್ರಿಂದ ಇದು ಕೂಡ ವರ್ಕೌಟ್ ಆಗಲ್ಲ ಅಂತ ಹೇಳಲಾಗ್ತಾ ಇದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ದುಡ್ಡಿಂದಲೇ ಎಲ್ಲವನ್ನ ಗಳಿಸಬಹುದು ಅನ್ನೋ ಮುಂಬೈ ಮ್ಯಾನೇಜ್ಮೆಂಟ್ ಲೆಕ್ಕಾಚಾರಕ್ಕೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಗಡಿಬಿಡಿಯಲ್ಲಿ ಏನೇನೋ ಡಿಸಿಷನ್ ತೆಗೆದುಕೊಂಡು ಈಗ ಪ್ರೆಸ್ಟೀಜ್ ಬಗ್ಗೆ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಅಂತ ಮುಂಬೈ ಫ್ಯಾನ್ಸೇ ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ಮಾಡಿದ್ರಿಂದ ಆದ ಲಾಭ ಏನು ಅಂತ ಮುಂಬೈಗೂ ಗೊತ್ತಿಲ್ಲ ಅನ್ಸತ್ತೆ. ದುಡ್ಡಿಗೆ ದುಡ್ಡು ಹೋಯ್ತು, ಆಟಗಾರರ ವಿಶ್ವಾಸವೂ ಹೋಯ್ತು, ಮರ್ಯಾದೆಯೂ ಹೋಯ್ತು. ಒಟ್ಟಿನಲ್ಲಿ ಈ ಬಾರಿ ಮುಂಬೈ ಟೀಮ್ ಅನ್ನ ದೇವರೇ ಕಾಪಾಡಬೇಕು ಅನ್ನೋ ಹಾಗಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ.